ದೀಪವಾಗಿ ಜ್ಯೋತಿಯನ್ನ ಕಾಣ್ತೇವೆ. ಹಾಗಾಗಿ ಆದಿ ಶಂಕರಾಚಾರ್ಯರು ನಮ್ಮೆಲ್ಲರ ಬದುಕಿಗೆ ಆ ಬೆಳಕನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಆ ಗುರುವರ್ಯರಿಗೆ, ಭಗವಂತನ ಸ್ವರೂಪಿಯಾದಂಥ ಶ್ರೀ ಆದಿ ಶಂಕರಾಚಾರ್ಯರಿಗೆ ನಾವು ಇದ್ದಲ್ಲಿಯೇ ನಮಿಸೋಣ, ಪ್ರಣಾಮಿಸೋಣ, ಪ್ರಾರ್ಥನೆಗಳನ್ನು ಸಲ್ಲಿಸೋಣ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗೌರವದಿಂದ ಆಚರಿಸುವಂತಹ ಕಾರ್ಯಕ್ರಮ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ಇವತ್ತು ಎಲ್ಲೆಡೆ ರಾಜ್ಯದಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದೆ. ಸನಾತನ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಲಿಕ್ಕೆ ಒಟ್ಟು ನಮ್ಮ ದೇಶದಲ್ಲಿ ಒಗ್ಗೂಡುವಿಕೆಗೋಸ್ಕರ ಒಂದು ಸುಸೂತ್ರವಾದ ಒಂದು ಮಾರ್ಗವನ್ನು ಮೊದಲೇ ಹಾಕಿಕೊಟ್ಟವರು ಆದಿಶಂಕರರು. ಹಾಗಾಗಿ ಅವರ ಈ ಜಯಂತಿಯನ್ನು ಆಚರಿಸೋದು ಒಂದು ವಾಡಿಕೆಯಾಗಿದೆ. ಸರ್ಕಾರವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಭಾಳ ವಿಜೃಂಭಣೆಯಿಂದ ಸರ್ಕಾರ ಈ ಕಾರ್ಯಕ್ರಮ ಆಚರಿಸ್ತಾ ಇದೆ. ಸಾಯಂಕಾಲ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇಡೀ ಬೆಂಗಳೂರಿನಲ್ಲಿ ಸುಮಾರು ಒಂದು 500ಕ್ಕೂ ಹೆಚ್ಚು ಶಂಕರ ಜಯಂತಿ ಕಾರ್ಯಕ್ರಮ ದೇವಸ್ಥಾನಗಳಲ್ಲಿ ಮತ್ತು ಬೇರೆ ಬೇರೆ ಮಠಮಂದಿರಗಳಲ್ಲಿ ಎಲ್ಲ ಕಡೆ ಈ ಕಾರ್ಯಕ್ರಮ ನಡೀತದೆ. ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಆದಿಶಂಕರರ ಜಯಂತಿ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ನಮಗಂತೂ ಬಹಳ ಸಂತೋಷವಾಗಿದೆ. ಭಾಳ ದೊಡ್ಡ ಬಜೆಟ್ ಕೂಡ ಇಟ್ಟಿದ್ದಾರೆ ಸರ್ಕಾರದವರು ಈ ಕಾರ್ಯಕ್ರಮಕ್ಕೋಸ್ಕರ. ಹಾಗಾಗಿ ಎಲ್ಲರೂ ಕೂಡ ಸೇರಿ